ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನೈನಾ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈವ್ನಿಂಗಿಂದ. ಸೊ ಡೈಲಿ ವ್ಲಾಗ್ಸ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ ವರ್ಕ್ ಮಾಡಿಕೊಂಡು. ತುಂಬ ಜನ ವರ್ಕ್ ಎಲ್ಲಿ ಮಾಡ್ತಿದ್ದೀರಾ ಹೇಳಿ ಅಂತ ಹೇಳ್ತಿದ್ದೀರಾ. ಸೊ ಅದನ್ನು ಎಲ್ಲ ಹೇಳೋದಕ್ಕಾಗಲ್ಲ, ಕೆಲವೊಂದು ಅಡ್ರೆಸ್ಸು ಏನು ಕೆಲಸ ಅಂತ ಹೇಳೋಕ್ಕಾಗಲ್ಲ. ಲಾಸ್ಟ್ ಟೈಮ್ ನಾನು ಏನು ಕೆಲಸ ಮಾಡ್ತಿದ್ದೆ ಅಂತ ಹೇಳಿದೆ, ಬಟ್ ಎಲ್ಲಿ ಮಾಡ್ತಿದ್ದೆ ಅಂತ ಹೇಳಿರಲಿಲ್ಲ. ಸೊ ಕೆಲವೊಂದು ಹೇಳೋಕ್ಕಾಗಲ್ಲ, ಬಟ್ ಟೈಮ್ ಬಂದಾಗ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಅದನ್ನು ರಿವೀಲ್ ಮಾಡ್ತೀನಿ. ಕೆಲಸ ಅಂತಂತ ಬಂದರೆ ಯಾವುದಾದ್ರೂ ಚಿಕ್ಕ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ಕೆಲಸನೇ. ಅದನ್ನು ನಾವು ದೇವರಿಂದ ನಾವು ಅದನ್ನು ಕೆಲಸ ಮಾಡ್ಕೊಂಡು ಹೋದರೆ ನಮಗೆ ದೇವ್ರು ಕಾಪಾಡ್ತಾನೆ. ಅದನ್ನು ನಾನು ತುಂಬ ನಂಬ್ತೀನಿ. ಇನ್ನು ಆಫೀಸಿಂದ ಬಂದು ಸ್ವಲ್ಪ ಹೊತ್ತು ಫ್ರೆಶಪ್ ಆಗಿ ಕಾಫಿ ಕುಡಿತಾ ಇದ್ದೀನಿ ಇವಾಗ. ಇನ್ನು ನಮ್ಮದು ಸ್ವಲ್ಪ ಹಬ್ಬಗಳ ಕ್ಲೀನಿಂಗ್ ಇನ್ನೂ ಮುಗಿತಾನೇ ಇಲ್ಲ. ಹಬ್ಬ ಇನ್ನೇ ನಾಳೆ ಅನ್ನೋವರೆಗೂ ಕ್ಲೀನಿಂಗ್ ಇದ್ದೇ ಇರುತ್ತೆ. ದೊಡ್ಡ ಮನೆ ಆಗಿರೋದ್ರಿಂದ ನಮಗೆ ಪ್ರತಿಯೊಂದು ಮಾಡ್ಕೊಂಡು ಬರಬೇಕು. ಮೂಲೆಗಳನ್ನು ಕ್ಲೀನಿಂಗ್ ಅಂದರೆ ಸ್ವಲ್ಪ ತುಂಬಾ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಅದರಲ್ಲೂ ಒಂಥರ ಈ ಮ್ಯಾನ್ ಪವರ್ ಅಂತೀವಲ್ಲ, ಅದು ತುಂಬ ಬೇಕಾಗುತ್ತೆ ದೊಡ್ಡ ಮನೆಗೆ. ಒಬ್ಬರ ಕೈಯಲ್ಲೇ ಮಾಡೋದಕ್ಕಾಗಲ್ಲ, ಎಲ್ಲರೂ ಸೇರಿ ಮಾಡಿದ್ರೇ ಅದು ಬೇಗ ಆಗೋಗುತ್ತೆ. ಇನ್ನು ಒಬ್ಬರ ಕೈಯಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಒಂದು ತಿಂಗಳನ್ಗಟ್ಲೆ ಬೇಕು ಅಂತ ಅನಿಸುತ್ತೆ ಮಾಡೋದಕ್ಕೆ. ಅಷ್ಟು ಟೈಮ್ ಹಿಡಿಯುತ್ತೆ ಕ್ಲೀನಿಂಗ್ ಮಾಡೋದಕ್ಕೆ. ಇನ್ನು ಇವತ್ತಿಗೆ ಪ್ರಕುಲ್ ಎಕ್ಸಾಮ್ಸ್ ಕೂಡ ಮುಗೀತು. ಸೊ ಅವ್ನಿಗೊಂದು ಸ್ವಲ್ಪ ಟೆನ್ಷನ್ ಕಮ್ಮಿ, ಫುಲ್ಲು ಇದಾಗೋಯಿತು. ನನಗೆ ಅವನಿಗಿಂತ ನನ್ನ ಟೆನ್ಷನ್ ಜಾಸ್ತಿ ಇತ್ತು, ನನಗೆ ಫುಲ್ ಟೆನ್ಷನ್ ಜಾಸ್ತಿ ಇತ್ತು. ಹೆಂಗೆ ಮಾಡ್ತಾನಪ್ಪ ಎಕ್ಸಾಮ್ಸ್ ಅಂತ. ಪ್ರತಿದಿನ ನೆಕ್ಸ್ಟ್ ಏನು ಓದಿಸ್ಬೇಕು, ಹೆಂಗೆ ಓದಿಸ್ಬೇಕು ಅನ್ನೋದೇ ಟೆನ್ಷನಲ್ಲಿ ಇರ್ತಾಯಿದೆ, ಹೆಂಗೆ ಬರೀತಾನೆ ಅಂತ. ಸೊ ಫೈನಲಿ ಮುಗಿಸ್ಕೊಂಡು ಅವನು ಕೂಡ. ಇನ್ನು ಲಶಿಕಂಗೆ ಒಂದು ಸ್ವಲ್ಪ ದಿನ ಇದೆ, ಅವಳದೆ ನರ್ಸರಿ ಅಲ್ವಾ, ಇಟ್ಸ್ ಓಕೆ. ಇನ್ನು ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ಈಗ ನೋಡಿ 6 ಗಂಟೆಗೇ ಕತ್ಲಾಗೋದಕ್ಕೆ ಶುರುವಾಗ್ಬಿಡುತ್ತೆ. ಇನ್ನು ಹೋಗ್ತಾ ಡಿಸೆಂಬರ್ಗಂತೂ ಇನ್ನೂ ಕತ್ಲಾಗೋದಕ್ಕೆ ಶುರುವಾಗ್ಬಿಡುತ್ತೆ, ಇನ್ನೂ ಜಾಸ್ತಿ. 6 ಗಂಟೆಗೆ, ಈಗ 6:15ಗೆಲ್ಲ ಫುಲ್ ಕತ್ಲಾಗಿ ಹೋಗ್ಬಿಟ್ಟಿರುತ್ತೆ. 6:30 ನೋಡಿದ್ರೆ ಇನ್ನೂ 7:30 ಟೈಮ್ಗೆ ಆಗಿರುತ್ತೆ, ಆಗಲೇ ಅಷ್ಟು ಕತ್ಲಿರುತ್ತೆ. ಬಟ್ ಟೈಮ್ ನೋಡಿದ್ರೆ ಇನ್ನೂ 6:30 ಅನಿಸ್ತಾ ಇರುತ್ತೆ. ಇನ್ನು ಅಮಾವಾಸ್ಯೆ ಆದಮೇಲೆ ಇದು ಬಂದಿರೋವಂಥದ್ದು ಚಂದ್ರ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಕ್ರೆಸೆಂಟ್ ಮೂನ್ ಅಂತೀವಲ್ಲ, ಸಿ ಶೇಪಲ್ಲಿದೆ. ಇನ್ನು ಸ್ವಲ್ಪ ಚಟ್ನಿ ಮತ್ತು ನಾನು ಮಾಡಿದ್ದು ರೆಡ್ ಚಿಲ್ಲಿ ಚಟ್ನಿ ನೀವು ನೋಡೇ ಇರ್ತೀರ ವ್ಲಾಗ್ಸಲ್ಲಿ. ಸೊ ಎರಡೂ ಇತ್ತು, ಸರಿ ತರಕಾರಿ ಕೂಡ ಇರಲಿಲ್ಲ. ಇನ್ನು ಒಟ್ಟಿಗೆ ಇನ್ನು ಹಬ್ಬಕ್ಕೂ ಆಗುತ್ತೆ, ಸಂಡೇ ತೊಗೊಂಡು ಬರೋಣ ಅಂದ್ಬಿಟ್ಟು ಅದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೆ. ರಾಗಿ ಹಿಟ್ಟಿತ್ತು, ಸರಿ ರಾಗಿ ದೋಸೆ ಮಾಡೋಣ, ಚಟ್ನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರಾಗಿ ದೋಸೆನೇ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲು ರಾಗಿ ಹಿಟ್ಟನ್ನ ಮಾತ್ರ ನಾನು ಬಳಸ್ಕೊಳ್ಳೋದು, ಇನ್ನೇನು ಇದಕ್ಕೆ ಯೂಸ್ ಮಾಡಲ್ಲ. ರಾಗಿ ಹಿಟ್ಟು, ಒಂದು ಸ್ವಲ್ಪ ನೀರು ಮತ್ತು ಉಪ್ಪು, ಇಷ್ಟೇ. ಸ್ವಲ್ಪ ಜಾಸ್ತಿ ತೆಳುವಾಗೂ ಇರಲ್ಲ, ಜಾಸ್ತಿ ಗಟ್ಟಿಯಾಗೂ ಇರಲ್ಲ. ಮೀಡಿಯಮಲ್ಲಿ ಇದನ್ನು ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಮುಗೀತು. ಆರಾಮಾಗಿ ಈ ಕ್ಯಾಸ್ಟ್ ಐರನ್ ತವನೇ ನಾವು ಯೂಸ್ ಮಾಡೋದು. ಅದು ನಿಮ್ಗೆ ಎಲ್ಲ ಕಡೆಯೂ ಸಿಗುತ್ತೆ, ಈಗ ಆನ್ಲೈನಲ್ಲಿ, ಆಫ್ಲೈನಲ್ಲಿ, ಶಾಪ್ಸಲ್ಲೂ ಕೂಡ ಸಿಗುತ್ತೆ. ಅದರಲ್ಲಿ ಮಾಡಿದ್ರೆ ಕ್ಲೀನಾಗಿ ಆನಿಯನಲ್ಲಿ ರಬ್ ಮಾಡಿಬಿಟ್ಟು ರಾಗಿ ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೀರು ದೋಸೆ ಕೂಡ ಮಾಡಿದೆ. ನನ್ನ ಮಗನಿಗೆ ನೀರು ದೋಸೆ ಅಂದರೆ ಪಂಚ ಪ್ರಾಣ. ಯಾವಾಗ ಕೇಳಿದ್ರು ನಾನು ಬೇರೆ ದೋಸೆ ಮಾಡಿದಾಗೆಲ್ಲ ನನಗೆ ನೀರು ದೋಸೆ ಬೇಕು ಅಂತಿರ್ತಾನೆ. ಸರಿ, ಇದ್ರ ಜೊತೆಗೆ ಅದನ್ನು ಕೂಡ ನೀರು ದೋಸೆನ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ಹಿಂದೆಗಡೆ ಒಂದು ಲೈಟ್ ಎಲ್ಲ ಹಾಕ್ಸಿದ್ದೀವಿ. ಆ್ಯಕ್ಚುಲಿ ಹಿಂದೆ ಒಂದು ಸ್ಟವ್ ಇದೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ನನ್ನ ರೆಗ್ಯುಲರ್ ವ್ಲಾಗ್ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಿರ್ತೀರ, ವ್ಯೂಯರ್ಸ್ ನೋಡ್ತಿರ್ತೀರ. ನಾನು ಒಂದೊಂದ್ಸಲಿ ಹಿಂದೆಗಡೆನೂ ಕಿಚನ್ ಹಿಂದೆಗಡೆನೂ ಸ್ಟವ್ ಇದೆ, ಅಲ್ಲೂ ಕೂಡ ಅಡುಗೆ ಮಾಡ್ತಾಯಿರ್ತೀನಿ. ಇಲ್ಲೂ ಕೂಡ ಸ್ಟವ್ ಇದೆ ಕಿಚನಲ್ಲಿ. ಏನಕ್ಕಂದರೆ ಈ ಡೀಪ್ ಫ್ರೈ ಐಟಮ್ಸು, ಈ ಫಿಶ್ ಆಗಿರ್ಬೋದು, ಮಟನ್, ಚಿಕನ್ ಇಂಥವೆಲ್ಲ ಆಚೆನೇ ಮಾಡೋದು. ತುಂಬ ಎಣ್ಣೆ ಪದಾರ್ಥಗಳು ಏನಿರುತ್ತೆ ಮಾಡೋವು ಅದನ್ನಲ್ಲೇ ಮಾಡೋದು. ಇನ್ನು ಅಮ್ಮ ಚಕ್ಲಿಗೆ ಇದನ್ನೆಲ್ಲ ಚಕ್ಲಿ ಮಾಡೋಣ ಅಂದ್ಬಿಟ್ಟು, ತಿನ್ನೋಕ್ಕಿರುತ್ತೆ ಅಂದ್ಬಿಟ್ಟು. ಇನ್ನು ಇವಾಗ ತಂಗಿ ಏನೇ ಇದ್ರೂ ಇವಾಗ ಈ ಪೀರಿಯಡಲ್ಲೇ ತಿನ್ನಬೇಕು, ಆಮೇಲೆ ತಿನ್ನೋಕ್ಕಾಗಲ್ಲ. ಬಾಣಂತಿತನ ಆದಮೇಲೆ ಒಂದು 6 ಮಂತ್ಸ್ ಏನೂ ತಿನ್ನೋಕ್ಕಾಗಲ್ಲ, ಗಟ್ಟಿದು ಖಾರದ್ದು ಅದು ಇದೆಲ್ಲನೂ. ಹಂಗಾಗಿ ಅವಳದ್ದು ಏನೇನು ಬಯಕೆಗಳಿದ್ದಾವೆ ನಮ್ಮಮ್ಮ ಎಲ್ಲ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ನಾನು ಕೂಡ ಮಾಡ್ತಾಯಿದ್ದೀನಿ. ಇನ್ನು ಇದು ಲೈಟು ಈ ಕಡೆ ಒಂದಿದೆ, ಅದು ನಾನು ತೋರಿಸ್ತೀನಿ. ಅಂದರೆ 2 ಇವಾಗ ಡಬಲ್ ಲೈಟ್ ಇದೆ. ಒಂದು ಸಿಂಕ್ ಹತ್ರ ಏನಿದೆ ಅಲ್ಲಿ ಲೈಟ್ ಇರೋದು. ಇಲ್ಲಿ ಅಡುಗೆ ಮಾಡೋವಾಗ ಫುಲ್ಲು ಕತ್ಲೆ ಆಗೋದು. ಏನಾದರೂ ಡೀಪ್ ಫ್ರೈ ಮಾಡೋವಾಗ ಅದು ಚೆನ್ನಾಗಿ ಬೆಂದಿದೆಯಾ ಆಗಿದೆಯಾ ಅನ್ನೋದು ಗೊತ್ತಾಗ್ತಾನೆ ಇರಲಿಲ್ಲ. ಹಂಗಾಗಿ ಇಲ್ಲೊಂದು ಲೈಟ್ ಹಾಕ್ಸಿದ್ದಾರೆ. ಆ ಲೈಟ್ ಇಷ್ಟೊಂದು ತುಂಬ ಬೆಳಕಿದೆ. ಈಗ ಪರ್ಫೆಕ್ಟಾಗಿ ಹಿಂದೆಗಡೆ ಅಡುಗೆನ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆ ಲೈಟು ಆ ಕಡೆದು ಹೊಸದು ಹಾಕ್ಸಿರೋದು. ಈ ಕಡೆಗೆ ಮಾತ್ರ ನೋಡಿ, ಸಿಂಕ್ ಹತ್ರ ಮಾತ್ರ ಲೈಟ್ ಇತ್ತು ಹಳೇದು, ಅಲ್ಲೆಲ್ಲ ಕತ್ಲು. ಸೊ ಹಂಗಾಗಿ 2 ಲೈಟ್ ಹಾಕೊಂಡ್ರು ತುಂಬಾ ಇನ್ನೂ ಎದ್ದು ಕಾಣುತ್ತೆ. ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ OG ಮೂವಿ ಇದು ಪವನ್ ಕಲ್ಯಾಣ್ದು ರಿಲೀಸ್ ಆಗಿದೆಯಲ್ಲ, ಅದು ತುಂಬ ಸೌಂಡ್ಸ್ ಅಂತೆ, ತುಂಬ ಎಫೆಕ್ಟ್. ಹಂಗಾಗಿ 18 ಇಯರ್ಸ್ ಕೆಳಗಡೆ ಬಿಡಲ್ಲ ಅಂತ ಮ್ಯಾಂಡೇಟ್ರಿಯಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಅದ್ರದ್ದು ಸಾಂಗ್ ಒಂದು ಚೆನ್ನಾಗಿತ್ತು ಯೂಟ್ಯೂಬಲ್ಲಿ, ಅದನ್ನು ಸ್ವಲ್ಪ ನೋಡ್ತಾ ಇದ್ದೆ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ.
ಸೊ ನೆಕ್ಸ್ಟ್ ಡೇ ಇವತ್ತು ಸ್ಯಾಟರ್ಡೆ. ಸೊ ಸ್ಯಾಟರ್ಡೇ ಇನ್ನು ಮಕ್ಕಳಿಗೆಲ್ಲ ರಜಾ, ಇನ್ನು ಇವತ್ತಿಂದ ಪ್ರಕುಲ್ಗೆ ರಜಾ, ದಸರಾ ವೆಕೇಷನ್ ಸ್ಟಾರ್ಟ್ ಆಗಿದೆ. ಇನ್ನು ಲಶಿಕಾಗೆ ಒಂದು 2 ಡೇಸ್ ಏನೋ ಎಕ್ಸಾಮ್ ಇದೆ. ಕರೆಕ್ಟಾಗಿ ನಾಳೆ ಹಬ್ಬ ಅನ್ನೋ ಟೈಮ್ಗೆ ಎಕ್ಸಾಮ್ ಮುಗ್ದೋಗುತ್ತೆ ಲಶಿಕಂಗೆ. ಮಾಮೂಲಿ ಹಿಂದಿ ಕನ್ನಡ ಆ ಥರ ರೈಮ್ಸ್ ಇದೆ, ಕನ್ನಡ ರೈಮ್ಸು ಹಿಂದಿ ರೈಮ್ಸು ಈ ಥರ. ಹಿಂದಿ ಏನೋ ಬರೆಯೋದೇನಿರಲ್ಲ. ಇನ್ನು ಇವತ್ತು ಬೆಳಗ್ಗೆ ಉಪ್ಮಾ ಮತ್ತು ಕೇಸರಿಬಾತ್ ಮಾಡ್ತಾಯಿದ್ದೀನಿ, ಅದಕ್ಕೆ ರವೆನ ಹುರ್ಕೊಳ್ತಾ ಇದ್ದೀನಿ. ಇನ್ನು ಪ್ರಕುಲ್ ಇವಾಗಂತೂ 2 ಟೈಮ್ಸ್ ಕೋಚಿಂಗ್ ಹೋಗ್ತಿದ್ದಾನೆ ಕ್ರಿಕೆಟ್ಗೆ. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಡ್ತಾನೆ ಅವನು. 6 ಗಂಟೆಗೆ ಎದ್ದೋಗಿ ಆಮೇಲೆ ಇನ್ನು ಯಾವಾಗಲೂ ಒಂದು 3 ಅವರ್ಸ್ ಆದಮೇಲೆ ಬರೋದು. ಇನ್ನು ಸಂಜೆನೂ ಅಷ್ಟೇ ಸುಮಾರು 5 ಅವರ್ಸ್ ಹೋಗ್ತಾನೆ ಅವನು. ಅಷ್ಟೊತ್ತು ಒಂದು 8 ಅವರ್ಸು ಕ್ರಿಕೆಟಲ್ಲೇ ಸ್ಪೆಂಡ್ ಮಾಡ್ತಿದ್ದಾನೆ ಫೀಲ್ಡಲ್ಲಿ. ಇನ್ನು ಇವತ್ತು ನನಗೆ ಆಫೀಸ್ ಇತ್ತಲ್ಲ, ಸೊ ತಂಗಿ ಕೂಡ ಇದ್ದಾಳೆ ಮನೆಯಲ್ಲಿ. ಇನ್ನು ತಿಂಡಿ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಹೋಗ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಏನಾದರೂ ಒಂದು ಸಾಂಬಾರು ಮಾಡಿ ಮುಗಿಸ್ಬೇಕು. ತರಕಾರಿ ಎಲ್ಲ ಸರಿ ನಾಳೆನೇ ತೊಗೊಂಡು ಬರೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ತರಕಾರಿ ಎಲ್ಲ ತರಬೇಕು, ಏನಕ್ಕಂದರೆ ಹಬ್ಬಕ್ಕೆ ತರಕಾರಿ ಬೇಕು, ಹೂವು ಬೇಕು, ಸ್ವೀಟ್ ಬೇಕು. ಆಯುಧ ಪೂಜೆಗೆ ಸುಮಾರು ಕೆಲಸಗಳಿದೆ, ಹೇಳೋಕ್ಕೆ ಆಗಲ್ಲ ಅಷ್ಟು ಕೆಲಸಗಳಿರುತ್ತೆ ಆಯುಧ ಪೂಜೆಗೆ ಬಂದಾಗ. ಸೇಮ್ ಹಬ್ಬನೇ, ಸೇಮ್ ರೂಟೀನೇ, ಸೇಮ್ ಕೆಲಸನೇ. ಬಟ್ ಕೆಲಸಗಳಂತೂ ಹಾಗೆ ಇರುತ್ತೆ, ಯಾವುದು ಕೂಡ ಕಡಿಮೆ ಆಗಲ್ಲ, ಜಾಸ್ತಿನೇ ಇರುತ್ತೆ ಹಬ್ಬ ಅಂದಾಗ. ಏನು ಸ್ಟೋರ್ ರೂಮಲ್ಲಿ ಪ್ರತಿಯೊಂದು ಕೂಡ ಬೇಳೆ, ಅಕ್ಕಿ, ರಾಗಿ ಹಿಟ್ಟು, ಚಪಾತಿ ಹಿಟ್ಟು, ಏನೇನು ಬೇಕೋ ರೇಷನ್ ಐಟಮ್ಸ್ ಕೂಡ ಇಲ್ಲೇ ಇಟ್ಟಿರ್ತೀವಿ. ಬೇಕಿಲ್ದಲ್ಲೇ ಇರೋದು ಎಕ್ಸ್ಟ್ರಾ ಏನಾದರೂ ಪ್ಯಾಕೆಟ್ಗಳು ತಂದಿರ್ತೀವಲ್ಲ ಎಲ್ಲ ಇರುತ್ತೆ. ಆ್ಯಕ್ಚುಲಿ ಇದು UPSಗೆ ಅಂತ ಮಾಡಿಸಿರೋದು ಸ್ಪೇಸ್ ಇದು. ಬಟ್ ಅದರಲ್ಲೇ ಸ್ಪೇಸ್ ಇತ್ತಲ್ಲ, ಸರಿ ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಅಲ್ಲೇ ಇಟ್ಕೋಬೋದು ಅಂದ್ಬಿಟ್ಟು ಈ ಥರ ಐಡಿಯಾ ಮಾಡಿ ಇಟ್ಟಿರೋದು ಸ್ಟೋರ್ ರೂಮಲ್ಲಿ. ಒಂದು ಸ್ವಲ್ಪ ಬೇಳೆ ಬೇಕಿತ್ತು ನನಗೆ. ಇವತ್ತು ಟೊಮೆಟೊ ಪಪ್ಪು ಮಾಡ್ತಾಯಿದ್ದೀನಿ. ಸೊ ಟೊಮೆಟೊ ಪಪ್ಪು ನಮ್ಮ ಆಂಧ್ರದಲ್ಲಿ ತುಂಬ ಫೇಮಸ್ಸು. ಆ ರೆಸಿಪಿನ ನಾನು ತೋರಿಸ್ತೀನಿ, ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ. ನಮ್ಮನೆ ಸ್ಟೈಲಲ್ಲಿ ನಾವು ಹೀಗೇ ಮಾಡೋದು. ಇನ್ನೊಂದು ಸ್ವಲ್ಪ ತರಕಾರಿ ಸ್ವಲ್ಪ ಖಾಲಿ ಆಗಿತ್ತು, ಬೆಳಗ್ಗೆ ಇಲ್ಲೇ ಮನೆ ಹತ್ರನೇ ಹೋಗಿ ತಂದೆ. ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಗೊತ್ತಾ ಮನೇಲಿ. ಅವರ ಮಾರ್ಕೆಟಿಂದ ತರೋ ಚಾರ್ಜಸ್ಸು ಮತ್ತು ನಮ್ಗೆ ಇಲ್ಲಿಂದ ತರೋ ಅಂದರೆ ಪ್ರಾಫಿಟ್ ಆಗೋ ಚಾರ್ಜಸ್ಸು ಒಂದು 2-3 ಪಟ್ಟು ಹಾಕಿ ಕೊಡೋದು ನಮಗೆ ರೇಟು. ಬಟ್ ಅನಿವಾರ್ಯವಾಗಿ ಮಾರ್ಕೆಟ್ಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಸರಿ ಇಲ್ಲಿ ಬೇಕಾಗಿತ್ತಲ್ಲ, ಕ್ಯಾರೆಟು, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಾತ್ರನೇ ನಾನು ತೊಗೊಂಡು ಬಂದೆ. ಸೊ ಸರಿ ಟೊಮೆಟೊ ಪಪ್ಪು ಮಾಡೋದಕ್ಕೆ ಟೊಮೆಟೊಸ್ ಇರಲೇಬೇಕು ಜಾಸ್ತಿ. ಬರೀ ಟೊಮೆಟೊನೇ ಯೂಸ್ ಮಾಡೋವಂಥದ್ದು, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಚಪಾತಿ, ಮುದ್ದೆ, ಪೂರಿ, ದೋಸೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ಪಪ್ಪು ಅಂದರೆ ಬದನೆಕಾಯಿ, ಟೊಮ್ಯಾಟೊ, ಸೊಪ್ಪುಗಳೆಲ್ಲ ಹಾಕ್ತೀವಿ. ಇದು ಆ ಥರ ಪಪ್ಪು, ಅದು ಸೊಪ್ಪಿನ ಪಪ್ಪು. ಇದು ಬರೀ ಟೊಮ್ಯಾಟೊನೇ ಯೂಸ್ ಮಾಡಿಬಿಟ್ಟು ಟೊಮೆಟೊ ಪಪ್ಪು ಮಾಡೋದು. ಸೊ ಆ ರೆಸಿಪಿನ ನಾನು ಕೂಡ ತೋರಿಸ್ತೀನಿ. ಮೊದಲು ಬೇಳೆನ ವಾಶ್ ಮಾಡಿಬಿಟ್ಟು ನಾನು ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಅದು ನೆಂದ್ಕೊಳ್ಳುತ್ತೆ. ಚೆನ್ನಾಗಿ ವಾಶ್ ಮಾಡ್ಕೋಬೋದು. ಅದರಲ್ಲಿ ಸ್ವಲ್ಪ ಧೂಳು, ಡಸ್ಟು ಏನಾದರೂ ಇದ್ರೂ ಹೊರಟೋಗುತ್ತೆ ಬೇಗ. ಇನ್ನೊಂದು ಸ್ವಲ್ಪ ಇದಕ್ಕೆ ಬೇಕಾಗಿರೋವಂಥದ್ದೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ ನಾನು. ಹಾಗೆ ಕ್ಯಾರೆಟ್ ಹಲ್ವಾ ಕೂಡ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ತಂದಿದ್ದೆ. ಸ್ವೀಟ್ ತಿಂತಾರೆ ಅಂತ ಯಾವುದೇ ಕಾರಣಕ್ಕೂ ಶುಗರ್ ಹಾಕಲ್ಲ ನಾನು, ಬೆಲ್ಲನೇ ಯೂಸ್ ಮಾಡಿಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡ್ತೀನಿ. ಇವತ್ತು ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ. ಪ್ರಕುಲಿದ್ದಾಗ, ಚಿಕ್ಕವನಿದ್ದಾಗ ಪ್ರತಿದಿನ ನಾನು ಕ್ಯಾರೆಟ್ ಹಲ್ವಾ ಮಾಡಿ ತಿನ್ನಿಸ್ತಾಯಿದ್ದೆ ಬೆಲ್ಲ ಹಾಕಿಬಿಟ್ಟು. ಅದಕ್ಕೆ ಒಂದು ಸ್ಕಿನ್ ಟೆಕ್ಸ್ಚರು ತುಂಬ ಗ್ಲೋಯಿಂಗ್ ಆಗಿರುತ್ತೆ ಇವಾಗ್ಲೂ. ಸೊ ಅದೇ ಸೀಕ್ರೆಟ್ ಫಾಲೋ ಮಾಡ್ತಾಯಿದ್ದೆ. ಒಂದು ಚಿಕ್ಕ ಕಪ್ಪಷ್ಟು ಮಾಡಿಡ್ತಾಯಿದ್ದೆ ಕ್ಯಾರೆಟ್. ಒಂದೇ ಒಂದು ಕ್ಯಾರೆಟ್ ಯೂಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು, ತುಪ್ಪ ಹಾಕಿಬಿಟ್ಟು, ಹಾಲು ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ಸಕ್ಕತ್ತಾಗಿರುತ್ತೆ. ಈಗಲೂ ಅದೇ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡೋದು. ಒಂದು ಸ್ವಲ್ಪ ಏಲಕ್ಕಿ ಅದ್ರ ಜೊತೆಗೆ ಯೂಸ್ ಮಾಡಬೇಕು. ಇನ್ನು ಇಲ್ಲಿ ಮೊದಲು ಉಪ್ಮಾಗೆ ಕಟ್ ಮಾಡ್ಕೊಳ್ತಾ ಇದೆ ತರಕಾರಿ, ಈರುಳ್ಳಿ ಇದನ್ನೆಲ್ಲನೂ. ಉಪ್ಮಾಗೆ ಏನು ಗೊತ್ತಾ ಒಂದು ಸೀಕ್ರೆಟು, ಜಾಸ್ತಿ ಈರುಳ್ಳಿ ಬಿದ್ದಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಶುಂಠಿ, ಸಬಾಕ್ಸಿ ಸೊಪ್ಪೆಲ್ಲ ಹಾಕ್ತಾರೆ. ನಾನು ಶುಂಠಿ ಹಾಕಿ ಮಾಡ್ತೀನಿ ಒಂದೊಂದ್ಸಲ. ಸಬಾಕ್ಸಿ ಸೊಪ್ಪು ನಾನು ಯಾವತ್ತೂ ಹಾಕಿ ಟ್ರೈ ಮಾಡಿಲ್ಲ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಾಗ ಟೇಸ್ಟು ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ಇವಾಗಂತೂ ತರಕಾರಿ ರೇಟು ಅಷ್ಟೇ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. ಇನ್ನು ಹಬ್ಬ ಬರ್ತಿದ್ದಂಗೆ ಹೂವದ ರೇಟು, ಸ್ವೀಟ್ಸ್ ರೇಟ್ ಆಗಿರ್ಬೋದು, ತರಕಾರಿ ರೇಟು, ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತಿರತ್ತೆ.
ಸೊ ಬನ್ನಿ ಇವಾಗ ನಾನು ಟೊಮೆಟೊ ಪಪ್ಪು ಮಾಡಿ ರೆಸಿಪಿನ ನಾನು ತೋರಿಸ್ತೀನಿ. ಮೊದಲು ನಾನು ಹೇಳ್ದಂಗೆ ಬೇಳೆ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ವಾಶ್ ಮಾಡಿಬಿಟ್ಟು ಹಾಕ್ಕೊಂಡು ಒಂದು 7ರಿಂದ 8 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಪ್ಲಸ್ ನಾನು ಹಸಿರು ಮೆಣಸಿನ್ಕಾಯಿ ಎರಡೂ ಕೂಡ ನಾನು ಯೂಸ್ ಮಾಡ್ತೀನಿ. ಈ ಥರ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕ್ತೀನಿ, ಖಾರ ಚೆನ್ನಾಗಿ ಹಿಡಿಯುತ್ತೆ. ಸೊ ನಿಮ್ಮ ಸ್ಪೈಸಿನೆಸ್ಸು ಎಷ್ಟು ಬೇಕೋ ಅಷ್ಟು ನೀವು ಚಿಲ್ಲೀಸ್ ಯೂಸ್ ಮಾಡಿಕೊಂಡ್ರೆ ಅದು ನಿಮಗೆ ಬಿಟ್ಟಿದ್ದು. ಸ್ಪೈಸಿ ಸ್ವಲ್ಪ ಸಪ್ಪಗೆ ಬೇಕಾ ಖಾರ ಬೇಕಾ ಅಂತ. ಇದು ಮೀಡಿಯಮ್ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಸಪ್ಪಗಿದ್ರೆ ಏನೂ ಚೆನ್ನಾಗಿರಲ್ಲ, ಸಪ್ಪೆ ಊಟ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ನಾನು ಈಗ ಟೊಮ್ಯಾಟೊ ಪಪ್ಪು ಅಂದಮೇಲೆ ಟೊಮೆಟೊಸೇ ಜಾಸ್ತಿ ಇರಬೇಕು ಅಲ್ವಾ. ಸೊ ಒಂದು 6ರಿಂದ 7 ಹಣ್ಣಾಗಿರೋವಂಥದ್ದು ಟೊಮೆಟೊಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಟೊಮ್ಯಾಟೋಸು ಇದೆಲ್ಲ ಮುಳುಗೋವಷ್ಟು ನೀರು ಹಾಕ್ಕೊಂಡು ಒಂದು 3ರಿಂದ 4 ವಿಸಲ್ಸ್ ಹಾಕ್ಕೊಂಡ್ರೆ ಸಾಕಾಗೈತೆ. ಇದಕ್ಕೆ ಆಮೇಲೆ ಮಾಮೂಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು. ಒಗ್ಗರಣೆ ಆಗಿರೋದು ಕ್ಲಿಪ್ ನಾನು ತಗೊಳ್ಳಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಸೊ ಅದೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು, ಟೊಮೆಟೊ ಪಪ್ಪು ಬೇಗನೆ ರೆಡಿ ಆಗೋಗುತ್ತೆ. ಇನ್ನು ಇಲ್ಲಿ ಒಗ್ಗರಣೆ ಹಾಕಿಬಿಟ್ಟು ಒಂದು ಕಡೆ ಕ್ಯಾರೆಟ್ ಹಲ್ವಾಗೂ ಕೂಡ ಮೊದಲು ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಅದು ಕಲರ್ ಚೇಂಜ್ ಆಗಿಬಿಡುತ್ತೆ, ಒಂಥರ ಪೇಲ್ ಎಲ್ಲೋ ಕಲರ್ ಆಗುತ್ತೆ, ಆರೆಂಜ್ ಕಲರ್ ಇರೋದು. ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದು ಪೂರ್ತಿ ಕರಗೋವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಏಲಕ್ಕಿ ಜಜ್ಜಿ ಇರೋವಂಥದ್ದು ಪುಡಿ ಮತ್ತು ಕೊನೆಗೆ ಹಾಲು ಹಾಕ್ಕೊಂಡು ಒಂದು 5 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಮುಗೀತು ಕ್ಯಾರೆಟ್ ಹಲ್ವಾ. ಇನ್ನು ಆಫೀಸಿಂದ ಬಂದೆ, ಸರಿ ಇವತ್ತು ತುಮಕೂರು ದಸರಾ ಹೋಗಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಜೂನಿಯರ್ ಫೀಲ್ಡಲ್ಲಿ ಇದನ್ನು ಮಾಡಿದ್ದಾರೆ. ಇಷ್ಟು ದಿನ ಆದರೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಅದು ಇದು ಕೆಲಸ ಅಂತ, ಕ್ಲೀನಿಂಗು ಅದು ಇದು ಎಕ್ಸಾಮ್ಸ್ ಅಂತ ಅಂದ್ಕೊಂಡು ಸರಿ ಇವತ್ತು ಹೆಂಗೋ ಸ್ಯಾಟರ್ಡೆ ಹೋಗಿ ಬರೋಣ ಅಂದ್ಬಿಟ್ಟು ನಾನು ಕೂಡ ರೆಡಿಯಾಗಿ ಹೊರಟಿದ್ದೀನಿ. ಗೊತ್ತಿಲ್ಲ, ಅಲ್ಲೆಲ್ಲ ತುಂಬ ಜೋರಾಗಿತ್ತು, ಒಳಗಡೆ ಏನೇನು ಎತ್ತ ಅಂತ ನೋಡಬೇಕು. ತುಂಬ ಜನ ಬೇರೆ ಇದ್ದಾರೆ, ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಈ ದಸರಾ ಇದು ಶುರು ಆದಾಗಿಂದನೂ, ನವರಾತ್ರಿಯಿಂದನೂ. ಸೊ ಬನ್ನಿ ಇವಾಗ ಹೋಗೋಣ. ಫ್ರೆಂಡ್ಸ್, ನಮ್ಮ ತುಮಕೂರಲ್ಲಿ ದಸರಾದು ಎಲ್ಲ ನಡೀತಾನೆ ಇದೆ. ಜೂನಿಯರ್ ಫೀಲ್ಡಲ್ಲಿ ದಸರಾದ ಇದನ್ನು ಹಾಕಿದ್ದಾರೆ, ಅದನ್ನ ತುಂಬ ದೊಡ್ಡದಾಗಿ ಮಂಟಪಗಳದ್ದು ಅದೇನೋ ಹಾಕಿ ಮಾಡ್ತಿದ್ದಾರೆ ದಸರಾದು. ಸೊ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಈ ವಾರ ಪೂರ್ತಿ ಕ್ಲೀನಿಂಗು ಅದು ಇದು ಅನ್ನೋದೇ ಇತ್ತು. ಇವಳು ನೋಡೋದು ಅಷ್ಟದು. ಸೊ ಹಂಗಾಗಿ ಇವಾಗ ಹೋಗಿ ಬರೋಣ, ಇವತ್ತು ಸ್ಯಾಟರ್ಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಏನಕ್ಕೆ ಅಂತಿದ್ಯಾ? ಇವಾಗೆ ಅವ್ರ ಅಣ್ಣಗೆ ಎಕ್ಸಾಮ್ ಮುಗೀತು ಅಲ್ಲ, ನಿಮಗೆ ಎಕ್ಸಾಮ್ ಇದೆ, ನಿನಗೂ ಮುಗ್ದೋಗುತ್ತೆ 2 days. ಟೈಮ್ ಎಷ್ಟು 6:15 ಹೇಳು. 6:15 ಹೇಳು. ಹಂಗಾಗಿ ಹೋಗಿ ನೋಡ್ಕೊಂಡ್ಬರೋಣ ಅಂತ. ಕ್ಲೌಡಿ ಕ್ಲೈಮೇಟ್ ಇದೆ, ಮಳೆ ಏನು ತೋರಿಸ್ತಾ ಇಲ್ಲ ಇದರಲ್ಲಿ ವೆದರ್ ಪ್ರೆಡಿಕ್ಷನಲ್ಲಿ, ಬಟ್ ಫುಲ್ಲು ಮೋಡ ಇದೆ. ಇನ್ನು ಪ್ರಕುಲಂತೂ ಈಗ ಬೆಳಗ್ಗೆನೂ ಕ್ರಿಕೆಟ್ಗೆ ಹೋಗ್ತಾನೆ, ಸಂಜೆನೂ ಕ್ರಿಕೆಟ್ಗೆ ಹೋಗ್ತಾನೆ. ಈಗ ಡಬಲ್ ಟೈಮ್ ಅವ್ನು ಕ್ರಿಕೆಟ್ಗೆ ಹೋಗೋದು ಸಿಕ್ಕಿದೆ, ಇವಾಗ ರಜಾ ಅಲ್ವಾ. ಕ್ರಿಕೆಟ್ ಅಂದರೆ ಪಂಚಪ್ರಾಣ. ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ತಿದ್ದಾನೆ, ಮತ್ತು ಸಂಜೆನೂ ಪಾಪ 3 ಗಂಟೆಯಿಂದ ಹೋಗ್ತಿದ್ದಾನೆ ಅವನು. ಇವಾಗ ಹಿಂಗೋ ರಜಾ ಅಂದ್ಬಿಟ್ಟು ಅವರು ಜಾಸ್ತಿ ಹೊತ್ತಿದ್ದು ಮಾಡ್ತಿದ್ದಾರೆ. ಸೊ ಹೋಗೋಣ, ನೋಡ್ತೀಯ. ನೀನು ಯಾಕೆ ತೆಗ್ದಿಟ್ಕೊಂಡ್ರು? ನೀನು ಹಾಕ್ಕೋಬೇಕಲ್ವಾ, ಹಾಕೋದು. ನೋಡಿ ಕೈ ಖಾಲಿ, ನನ್ನ ಕೈಗೆ ನೋಡಿ 2 ಇದೆ, ನಿನ್ನ ಕೈಗಿಲ್ಲ, ನೀನು ಹಾಕೋ. ಇವ್ಳಿಗೇನಾದ್ರು ನೀವು ಉಬ್ಸಿದ್ರೆ ಆಗೆಲ್ಲ ಹಾಕಿಸ್ಕೊಳ್ಳೋದು ಇದೆಲ್ಲ ಮಾಡ್ತಾಳೆ. ಉಬ್ಬಿಸ್ಲಿಲ್ಲ ಅಂದರೆ ಇಲ್ಲ ಅಲ್ವಾ? ಏನಕ್ಕೆ ನಾನೀಗಿಲ್ಲ, ನನಗೆ ಹಾಕು. ನನಗೆ ಈ ಥರ ಬ್ರೇಸ್ಲೈಟ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಗಿದೆ. ಈ ಥರ ಡಿಫ್ರೆಂಟ್ ಕಲರ್ಸ್ ಬರ್ತಲ್ಲ, ಈ ಥರ ತುಂಬ ಇಷ್ಟ ಆಗಿದೆ. ಇದು ಬ್ಲ್ಯಾಕ್ ಇದೆ ಮತ್ತು ಇನ್ನೊಂದು ಸ್ಕೈ ಬ್ಲೂ ಕಲರ್ ಇದೆ. ಈ ಕಲರ್ ನನಗೆ ತುಂಬ ಇಷ್ಟ. ಇದು ಕಲೆಕ್ಷನ್ಸ್ ಮಾಡಬೇಕು ಅನ್ನೋದು ಆಸೆ. ದಿನ ಡ್ರೆಸ್ ಮ್ಯಾಚಿಂಗ್ ಹಾಕ್ಕೊಂಡು ಹೋಗಬೇಕು ಅನ್ನೋದು ಇಷ್ಟ ಆಗುತ್ತೆ. ಕೂಡ ಇಲ್ಲಿ ಲೂಸ್ ಆಗುತ್ತೆ. ಸರಿ ನಡಿ ಹೋಗೋಣ, ರೆಡಿ.
ನೋಡಿ ಹೇಗಿದೆ ಅಲ್ವಾ ನಮ್ಮ ತುಮಕೂರು, ಮೈಸೂರು ಥರನೇ ಅನಿಸುತ್ತೆ. ಯಾರಾದರೂ ಹೊಸೂರು ಬಂದಾಗ ನಿಜವಾಗ್ಲೂ ಇದು ಮೈಸೂರಿಗೆ ಬಂದುಬಿಟ್ಟಿದ್ದೀವ, ಇಲ್ಲೇ ಮೈಸೂರು ಅರಮನೆ ಇದೆಯಾ ಅಂತ ಅನಿಸುತ್ತೆ. ಅಷ್ಟು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಆಗಿರ್ಬೋದು, ಅರೇಂಜ್ಮೆಂಟ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಫ್ಟರ್ 6 ನಮ್ಮ ತುಮಕೂರು ನೋಡೋದಕ್ಕೆ ಒಂಥರ ಚೆಂದ. ಅದರಲ್ಲೂ 10:30 11 ಗಂಟೆ ಟೈಮ್ ರಾತ್ರಿ ಹೋದರೆ ಟ್ರಾಫಿಕ್ ಇರೋಲ್ಲ, ಏನೂ ಇರೋಲ್ಲ, ಆರಾಮಾಗಿ ಖಾಲಿ ರೋಡ್ ಇರುತ್ತೆ. ಫುಲ್ಲು ಎಲ್ಲ ಮೈನ್ ರೋಡ್ಸಲ್ಲೂ ಹಾಕಿದ್ದಾರೆ, ಇಡೀ ತುಮಕೂರು ಮೇನ್ ರೋಡ್ಸು ಸಕ್ಕತ್ತಾಗಿದೆ. ಇನ್ನು ಇದ್ರ ಜೊತೆಗೆ ಮಹಾಲಕ್ಷ್ಮಿ ದೇವಸ್ಥಾನದಲ್ಲೂ ತುಂಬ ಅಂದರೆ ವೈಡೂರ್ಯವಾಗಿ ನವರಾತ್ರಿನ ಮಾಡ್ತಾರೆ. ನವರಾತ್ರಿಗೆ 9 ದಿನ ಒಂದೊಂದು ದೇವಿನ ಇದನ್ನು ಅಲಂಕಾರ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಇದು ಭದ್ರಮ್ಮ ಸರ್ಕಲ್ಲು, ಇಲ್ಲೇ ಜೂನಿಯರ್ ಫೀಲ್ಡ್ ಇದೆ, ಅಲ್ಲೇ ಇಟ್ಟಿರೋದು. ಗೊತ್ತಿಲ್ಲ ಹೆಂಗಿದೆ ಅಂತ. ಇಲ್ಲಿ ನೋಡಿ ಸಿಕ್ಕಾಪಡೆ ಸಕ್ಕದಾಗಿದೆ. ಇದು ಸಿಗ್ನಲ್ಸ್, ಇದು ಸರ್ಕಲ್ ಜಂಕ್ಷನ್ ಅಲ್ವಾ ಇದು. ಎಷ್ಟು ಚೆನ್ನಾಗಿ ಫ್ಲವರ್ಸಲ್ಲೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಲೈಟಿಂಗ್ಸು. ಕಣ್ಣೆಲ್ಲ ನಿಜವಾಗ್ಲೂ ಬ್ರೈಟಾಗಿ ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ಎಲ್ಲೋ ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅಷ್ಟು ಟ್ರಾಫಿಕ್ ಇದೆ ಗೊತ್ತಾ, ಎಲ್ಲೋ ನಿಲ್ಲಿಸ್ಬೇಕು ಕಾರು, ಎಲ್ಲೋ ನಡ್ಕೊಂಡು ಹೋಗಬೇಕು. ಈ ಥರ ಮೊದಲು ಇರಲಿಲ್ಲ, ಈಗ ಹಿಂಗೆ ಆಗಿಬಿಟ್ಟಿದೆ ಟ್ರಾಫಿಕ್ಕು. ಇನ್ನು ಇಲ್ಲಿ ಸುಮಾರಾಗಿ ಈ ಪೆಂಡಲ್ಸ್ ಥರ ಹಾಕಿದ್ದಾರೆ, ತುಂಬ ದೊಡ್ಡದಾಗಿ. ಇಲ್ಲಿ ಫಸ್ಟ್ ಇದು ಬಂದರೆ ಆಹಾರ ಮೇಳ, ಅಂದರೆ ಫುಲ್ಲು ಚಾಟ್ ಸೆಂಟರು, ದೋಸೆ, ಇಡ್ಲಿ, ಸಮೋಸ, ಪಾನಿಪುರಿ, ಈ ಥರ ಫುಲ್ಲು ಚಾಟ್ ಸೆಂಟರು, ಅಂದರೆ ಆಹಾರ ಮೇಳ ಅಂತಲೇ ಹಾಕ್ಬಿಟ್ಟು ಫುಲ್ಲು ಸ್ಟಾಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ, ಫುಡ್ ಸ್ಟಾಲ್ಸು. ಏನು ಬೇಕೋ ಅದನ್ನು ತಿನ್ಬೋದು. ನಾವು ಯೂಶ್ವಲಿ ಪಾನಿಪುರಿ ಎಲ್ಲ ತಿಂತಾಯಿದ್ವಿ, ಸರಿ ಸಮೋಸ ಟ್ರೈ ಮಾಡೋಣ ಅಂದ್ಬಿಟ್ಟು ಸಮೋಸನ ನೋಡಿದ್ವಿ. ಒಂದು ಪ್ಲೇಟ್ ಏನೋ 20 ರೂಪಾಯಿ ದೊಡ್ಡದು, ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಚಿಕ್ಕದಾದರೆ 60 ರೂಪಾಯಿ, ಮೂರು ಪೀಸು, ಸ್ಮಾಲ್ ಪೀಸು 60 ರೂಪಾಯಿ, ಇನ್ನು ಒಂದಾದರೆ 20 ರೂಪಾಯಿ, ಆ ಥರ ಇದೆ. ಒಂದೊಂದು ಕಡೆ ಒಂದೊಂದು ಥರ ಪ್ರೈಸಸ್ ಇದೆ. ಸರಿ ಸಾಕು ಇಷ್ಟು ಸ್ನ್ಯಾಕ್ಸ್ ಅಂದ್ಬಿಟ್ಟು ಜಾಸ್ತಿ ನಾವು ತಿನ್ನೋಕ್ಕೂ ಹೋಗಲ್ಲ ಆಚೆ. ಈ ಥರ ನೋಡಿದಾಗ ತಿನ್ನಬೇಕು ಅಂತ ಅನಿಸುತ್ತೆ, ಸರಿ ರೇರಾಗಿ ಏನೂ ಆಗಲ್ಲ ಅಂದ್ಬಿಟ್ಟು ತಿಂತಾಯಿದ್ದೀವಿ. ಇಲ್ಲಾಂದರೆ ಯೂಶ್ವಲಿ ತುಂಬ ಕಡಿಮೆ ತಿನ್ನೋದು. ಚೆನ್ನಾಗಿತ್ತು ಸಮೋಸ ಟೇಸ್ಟ್ ಎಲ್ಲ. ವೆಜಿಟೇಬಲ್ದು ಸಮೋಸ ಬರುತ್ತಲ್ಲ, ಅದನ್ನು ಟೇಸ್ಟ್ ಮಾಡ್ತಾಯಿದ್ವಿ, ತುಂಬಾ ಚೆನ್ನಾಗಿತ್ತು. ಒಂದು ಸ್ವಲ್ಪ ತಣ್ಣಗಾಗಿತ್ತು ಅಷ್ಟೆ. ಸರಿ, ಇನ್ನು ಮನೇಲಿ ಚಪಾತಿ ಹಿಟ್ಟೆಲ್ಲ ಡಫೆಲ್ಲ ಪ್ರಿಪೇರ್ ಮಾಡಿ ಬಂದಿದ್ದೆ. ಬಟ್ ಏನು ಗೊತ್ತಾ, ಅಲ್ಲಿ ಹೋದ್ಮೇಲೆ ಮಸಾಲೆ ದೋಸೆ ಎಲ್ಲ ಹಾಕ್ತಾಯಿದ್ರು. ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸ್ಬಿಡ್ತು. ಅಲ್ಲೂ ಕೂಡ ಇನ್ನು ಮಸಾಲೆ ದೋಸೆ ತಿನ್ಕೊಂಡು ಹೋದ್ವಿ. ಬಟ್ ಟೇಸ್ಟ್ ಅಷ್ಟೊಂದೇನಿರಲಿಲ್ಲ. ಅವರೇನೋ ಹೊಟ್ಟೆ ಪಾಡಿಗೆನೋ ಮಾಡ್ತಾರೆ, ಬಟ್ ಹೋಟೆಲಲ್ಲಿ ಇದ್ದಂಗೆ ಇಲ್ಲಿದ್ದಂಗೆ ಟೇಸ್ಟ್ ಏನಿಲ್ಲ. ಹಂಗಾಗಿ ತಿನ್ನೋದೇ ಬೇಡ ಅನಿಸ್ಬಿಡುತ್ತೆ ಒಂದೊಂದು ಸಲ. ನಿಜವಾಗ್ಲೂ ಮನೇಲಿ ಮಾಡ್ಕೊಂಡು ತಿಂದ್ರೇ ವಾಸಿ ಅಂತ ಅನಿಸುತ್ತೆ. ಈ ಥರ ಅಪರೂಪಕ್ಕೆ ತಿಂದರೆ ಈ ಥರ ಟೇಸ್ಟ್ ಇರಲ್ವಲ್ಲ, ಏನೋ ಒಂಥರ ತಿನ್ನಬಾರ್ದಾಗಿತ್ತು ಅಂತ ಅನಿಸುತ್ತೆ. ಇನ್ನು ಇಲ್ಲೆಲ್ಲ ಡೆಕೋರೇಷನ್ ಕಾಳುಗಳಿಂದ ರಂಗೋಲಿ ಎಲ್ಲ ಹಾಕಿದ್ದಾರೆ. ಕಡಲೆಬೇಳೆ, ಹೆಸರುಬೇಳೆ, ಜೋಳದ ಕಾಳು, ಈ ಥರದ್ದು ಎಲ್ಲನೂ ಹಾಕಿ ರಂಗೋಲಿ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇಲ್ಲೆಲ್ಲ ಮಹಿಳಾದು ಮೇಳ ಅದೇನೋ ಇತ್ತು. ಆ್ಯಂಡ್ ಇದು ಒಂದು ಕಡೆ ಫ್ಲವರ್ ಶೋ ಎಲ್ಲ ಇತ್ತು. ಈ ಫ್ಲವರ್ ಶೋಗೆ ಕಾಲಿಡೋಕ್ಕೆ ಜಾಗ ಆಗ್ತಾ ಇರಲಿಲ್ಲ. ಸರಿ ಬೇಡ ಅಂದ್ಬಿಟ್ಟು ಸ್ವಲ್ಪ ಅಲ್ಲಿ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಸುಮ್ಮನೆ ಏನೇನಿದೆ ಅಂತ ಹೋಗಿ ನೋಡ್ಕೊಂಡು ಬಂದ್ವಿ. ನಿಜವಾಗ್ಲೂ ಒಳಗಡೆ ಕಾಲಿಡೋಕ್ಕೂ ಆಗಲ್ಲ, ಅಷ್ಟು ಜನ. ಏನು ನೋಡೋಕ್ಕಾಗುತ್ತೆ ಆ ಜನದಲ್ಲಿ, ನೋಡೋಕ್ಕೆ ಆಗಲ್ಲ ಜನ. ಎಲ್ಲ ನುಗ್ಲಾಟ ಇದ್ದೇ ಆಗೋಗ್ಬಿಡುತ್ತೆ. ಸರಿ ಬೇಡ, ಮಕ್ಕಳಿದ್ದಾರೆ, ನಾ ತಂಗಿ ಬೇರೆ ಬರ್ತಿದ್ಲಲ್ಲ, ಸರಿ ಬೇಡ, ಇಲ್ಲೇ ಒಂದು ಲುಕ್ ಕೊಟ್ಕೊಂಡು ಏನೇನಿದೆ ಅಂತ ಹೋಗಿ ನೋಡಿಕೊಂಡು ಮತ್ತೆ ವಾಪಸ್ ಹೋದ್ವಿ. ಇನ್ನೂ ಒಂದು ಕಡೆ ಪೆಂಡಲಲ್ಲಿ ಇನ್ನೂ ದೊಡ್ಡದಾಗಿ ಹಾಕಿಬಿಟ್ಟು ಸ್ಟೇಜೆಲ್ಲ ಹಾಕಿದ್ದಾರೆ. ಈ ಥರದ್ದೆಲ್ಲ ನಾಳೆ ಏನೋ ಗೊತ್ತಿಲ್ಲ, ಸರಿಗಮಪ್ಪ ಇದೇನೋ ಇದೆ ಅಂತ ಹೇಳ್ತಾಯಿದ್ರು. ಮೇ ಬಿ ಅದಕ್ಕೆ ಸ್ಟೇಜ್ ಎಲ್ಲ ಹಾಕಿದ್ದಾರೆ ದೊಡ್ಡದಾಗಿ. ಇನ್ನೂ ಒಂದು ಕಡೆ ಡ್ಯಾನ್ಸ್ಗಳದು ಅದೇನೋ ಸ್ಕಿಟ್ ಮಾಡೋದು ಎಲ್ಲನೂ ಇತ್ತು.
ಇನ್ನು ಮಕ್ಕಳು ಬಂದರೆ ಗೊತ್ತಲ್ಲ ಟ್ಯಾಕ್ಸ್ ಹಾಕೋದಕ್ಕೆ ಕಾಯ್ತಿರ್ತಾರೆ. ಇನ್ನು ನನ್ನ ಮಗಳು ಲೈಟಿಂಗ್ ಬಲೂನ್ಸ್ ಬರುತ್ತಲ್ಲ ಅದನ್ನು ತೊಗೊಂಡ್ಲು. ಇನ್ನು ಪ್ರಕುಲ್ ಬಂದುಬಿಟ್ಟು ಇದು ಲೈಟ್ ಒಂದು ಫುಲ್ಲು ಮೇಲ್ಗಡೆಗೆ ಹೋಗುತ್ತಲ್ಲ, ಈ ಥರದ್ದು ನೋಡೇ ಇರ್ತೀರ ಜಾತ್ರೆಗಳಲ್ಲಿ. ಸಿಕ್ಕಾಪಟ್ಟೆ ರೇಟ್ ಮಾಡ್ತಾರೆ ಇಲ್ಲಿ, ಬಟ್ ನಾವೇ ಬಾರ್ಗೇನ್ ಮಾಡಬೇಕು ಒಂಚೂರು. ಡಬಲ್ ಟ್ರಿಬಲ್ ರೇಟ್ ಹಾಕ್ಬಿಡ್ತಾರೆ. ಇನ್ನೂ ಈ ಥರದ ಲೈಟಿಂಗ್ಸ್ ಅಂತೂ ದೇವಿದು ಎಲ್ಲ ಕಡೆ ಹಾಕಿದ್ದಾರೆ. ಎಷ್ಟು ಚಂದವಾಗಿ ಕಾಣುತ್ತೆ ಅಂದರೆ ಲೈಟಿಂಗ್ಸು. ಈ ಲೈಟಿಂಗ್ಸ್ ನೋಡೋಕ್ಕೆ ಬರಬೇಕು ಅಂತ ಅನಿಸುತ್ತೆ ಆ್ಯಕ್ಚುಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತುಮಕೂರು ಇತ್ತೀಚೆಗೆ ಒಂದು 3-4 ವರ್ಷದಿಂದ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕ್ತಿರೋದು. ಅದಕ್ಕೂ ಮುಂಚೆ ಏನು ಈ ಥರ ಮಾಡ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ತುಮಕೂರು DC ಅವ್ರಿಗೆ, MP MLA ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ತುಂಬ ಲೈಟಿಂಗಾಗಿ ಕಲರ್ಫುಲ್ಲಾಗಿ ಮಾಡ್ತಿದ್ದಾರೆ ಈ ಒಂದು 3-4 ವರ್ಷದಿಂದ. ಇದೆಲ್ಲ ಎಂಟ್ರೆನ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ ನಾವು ಕೂಡ ಅಲ್ಲಿ. ಇನ್ನು ಇದ್ರ ಜೊತೆಗೆ ಪ್ರಕುಲ್ ಒಂದು ಗನ್ ಕೂಡ ತೊಗೊಂಡ. ಇದು ಹೆಂಗೆ ಅಂದರೆ ಗನ್ ಪಟ್ ಅನ್ನತ್ತೆ, ಬೆಂಕಿ ಪಟ್ಟಣ ಬರುತ್ತಲ್ಲ ಉಡ್ಡಿದ್ದು, ಅದನ್ನು ಯೂಸ್ ಮಾಡಿಬಿಟ್ಟು ಹೊಡಿಯೋದು. ಒಂಥರ ಟೆಕ್ನಾಲಜಿ ಚೆನ್ನಾಗಿದೆ. ಬೆಂಕಿ ಪಟ್ಟಣ ಯೂಸ್ ಮಾಡಿಬಿಟ್ಟು ಗನ್ ಶಾಟ್ಸ್ ಇದನ್ನು ಮಾಡೋದು. ಸೊ ಇನ್ನು ಇಲ್ಲಿ ದೋಸೆ ಹೇಳಿದ್ನಲ್ಲ, ದೋಸೆ ತಿನ್ಕೊಂಡು ಹೋದ್ವಿ, ಮಸಾಲೆ ದೋಸೆ. ಆ್ಯಂಡ್ ನಾವು ಸುಮ್ಮನೆ ಚಪಾತಿ ಹಿಟ್ಟು ಇದೆಲ್ಲ ಮಾಡಿದ್ದು ವೇಸ್ಟ್ ಆಗೋಯಿತು. ಇನ್ನು ತಟ್ಟೆ ಇಡ್ಲಿ ಚೆನ್ನಾಗಿತ್ತು, ಇಲ್ಲಿ ಸಾಫ್ಟಾಗಿತ್ತು ತಟ್ಟೆ ಇಡ್ಲಿ. ನೋಡಿ ಎಷ್ಟು ದೊಡ್ಡದಾಗಿ ಒಂದು ದೊಡ್ಡ ಪಾತ್ರೆ ಇಕ್ಬಿಟ್ಟು ಅದರೊಳಗೆಲ್ಲ ಇಡ್ತಿದ್ದಾರೆ. ಎಷ್ಟು ಫಾಸ್ಟಾಗಿ ಹಾಕಿಬಿಟ್ಟು ಹಿಟ್ಟೆಲ್ಲ ಇಡ್ತಿದ್ದಾರೆ. ಅದನ್ನು ನೋಡ್ತಾ ಇದ್ದೆ, ನೋಡೋದಕ್ಕೆ ಒಂಥರ ಚೆಂದ ಅವು. ಸೊ ಈಗಿತ್ತು, ಜಾಸ್ತಿ ನಾವೇನೋ ನೋಡೋಕ್ಕಾಗಲಿಲ್ಲ. ತುಂಬ ಜನ ಇದ್ದರು, ಬರೀ ತಲೆಗಳನ್ನ ನೋಡೋಕೆ ಹೋಗಿದ್ದೀವಿ ಅಂತಲೇ ಅನಿಸ್ಬಿಟ್ಟಿತ್ತು. ಅಷ್ಟು ಜನ ಇದ್ದಾರೆ. ಅದು ಎಲ್ಲಿದ್ದಾರೋ ಏನು ಕತೆನೋ, ತುಮಕೂರು ಈ ಹಳ್ಳಿಗಳಿಂದನೂ ಬಂದುಬಿಡ್ತಾರಲ್ವ ನೋಡೋಕ್ಕೆ. ಸಿಕ್ಕಾಪಟ್ಟೆ ಜನ, ಟ್ರಾಫಿಕ್ ನಿಲ್ಸಂಗೆ ಇಲ್ಲ, ಇಳಿಯೋಕ್ಕೂ ಆಗಲ್ಲ. ಅಲ್ಲಿ ಇಷ್ಟು ಜನ ಪೊಲೀಸ್ ಹೋಗಿ ಅಂತಲೇ ಇರ್ತಾರೆ. ಅಷ್ಟು ಪೊಲೀಸ್ಗಳಿರ್ತಾರೆ. ಕಾರ್ ನಿಲ್ಸೋಕ್ಕೂ ಆಗಲ್ಲ, ಕಾರ್ ಹತ್ತೋಕ್ಕೂ ಆಗಲ್ಲ. ಅಲ್ಲಿ ನಿಂತ್ಕೊಳ್ಳಬಾರ್ದು ಎಂಟ್ರೆನ್ಸಲ್ಲಿ. ಏನಕ್ಕೆ ನಿಂತ್ಕೊಂಡಿದ್ದೀರಾ, ಏನಕ್ಕೆ ಯಾರಿಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಹೋಗಿ ಇಲ್ಲಿಂದ ಅಂತ ಹೇಳ್ತಾನೇ ಇರ್ತಾರೆ. ಅಷ್ಟು ಟ್ರಾಫಿಕ್ಕು. 40 ನಿಮಿಷ ಬೇಕಾಗುತ್ತೆ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ. ಯೂಶ್ವಲಿ 10 ಮಿನಿಟ್ಸ್ ಆಗೋ ಟೈಮು 40 ನಿಮಿಷ ಆಗುತ್ತೆ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಸುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.